ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಫೆಬ್ರವರಿ 28ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಮತ್ತಾಯನು 5ನೇ ಅಧ್ಯಾಯ 13-14 ವಚನಗಳು. ಕ್ರಿಸ್ತನ ಶರೀರದ ಅಂಗದವರು ಬಹು ಬೇಗನೆ ಜಯ ಹೊಂದಿ ಮಾರ್ಪಾಡು ಹೊಂದುವರು, ಮಹಿಮೆ ಹೊಂದುವರು ಮತ್ತು ತೆರೆಯ ಈ ಕಡೆಯಲ್ಲಿ ಈ ಶರೀರದ ಅಂಗದವರು ಒಬ್ಬರೂ ಇರುವುದಿಲ್ಲ ಮತ್ತು ತೆರೆಯ ಆ ಕಡೆಯಲ್ಲಿ ಶರೀರದ ಅಂಗದವರು ಮುಗಿದು ನೆರವೇರುವರು ಎಂದು ನಾವು ನಿರೀಕ್ಷಿಸುತ್ತೇವೆ. ಬೆಳಕು ಹೊರಟು ಹೋಗುವವು ಮತ್ತು ಹಿಂದೆಂದಿಗೂ ಕತ್ತಲೆಯು ಈ ಭೂಮಿಯಲ್ಲಿ ಪೂರ್ತಿಯಾಗಿ ತುಂಬಿಕೊಂಡಿರುವವು. ಉಪ್ಪು ಹೊರಟು ಹೋಗಿರುತ್ತದೆ ಮತ್ತು ಭೂಮಿಯು ಬೇಗನೆ ಭ್ರಷ್ಟಾಚಾರದ ಹಿಡಿತದಲ್ಲಿರುವವು ಮತ್ತು ಇದರ ಪರಿಣಾಮವಾಗಿ ಮಹಾ ಸಂಕಟದ ಕಾಲ ಬರುವುದು. ಇಂತಹ ಸಂಕಟವು ಲೋಕ ಉಂಟಾಗಿದ್ದಂದಿನಿಂದ ಹಿಂದೆಂದೂ ಉಂಟಾಗಲಿಲ್ಲ. ಅದೇ ಸಮಯದಲ್ಲಿ ಮನುಷ್ಯರು ಲಕ್ಷ್ಯ ಕೊಟ್ಟರೂ ಲಕ್ಷ್ಯ ಕೊಡದಿದ್ದರೂ ನಾವು ನಮ್ಮ ಬೆಳಕನ್ನು ಕೊಡಬೇಕು ಮತ್ತು ತಂದೆಯನ್ನು ಮಹಿಮೆ ಪಡಿಸಬೇಕು. ಮನುಷ್ಯರು ಕೇಳಿಸಿಕೊಂಡರೂ ಕೇಳಿಸಿಕೊಳ್ಳದಿದ್ದರೂ ನಾವು ನಮ್ಮ ಉಪ್ಪು ಅಥವಾ ಸಂರಕ್ಷಕ ಪ್ರಭಾವವನ್ನು, ನೀತಿ ಮತ್ತು ಸತ್ಯದ ಪ್ರಭಾವವನ್ನು ಕಾದುಕೊಳ್ಳಲು ಪ್ರಯಾಸ ಪಡುವವರೂ ಆಗಿರಬೇಕು. ಸಭೆಯು ಈಗಿನ ತಗ್ಗಿದ ಸ್ಥಾನದಲ್ಲಿದ್ದುಕೊಂಡು ಲೋಕವನ್ನು ಜ್ಞಾನೋದಯದ ಕಡೆಗೆ ತರುವುದು ದೇವರ ಉದ್ದೇಶವಲ್ಲ ಎಂದು ನಾವು ಸ್ಪಷ್ಟವಾಗಿ ನೋಡುತ್ತೇವೆ. ಈಗಿನ ಈ ವಿಷಯವು ನಾವು ಕ್ರಿಸ್ತನ ಮಹಿಮೆಯ ಶರೀರದಲ್ಲಿ ಅಂಗಾಂಗಗಳಾಗುವುದಕ್ಕೆ ಯೋಗ್ಯರಾಗುತ್ತೇವೋ ಇಲ್ಲವೋ ಎಂದು ನಮ್ಮನ್ನು ಪರೀಕ್ಷಿಸಿ ಶೋಧಿಸುತ್ತದೆ. ನಂತರ ಬಹುಬೇಗನೆ ತಂದೆಯ ಮಹಿಮೆಯಲ್ಲಿ ಸೂರ್ಯನ ಹಾಗೆ ಪ್ರಕಾಶಿಸಿ ಇಡೀ ಲೋಕಕ್ಕೆ ಜ್ಞಾನವನ್ನು ಕೊಡುತ್ತೇವೆ. ಆದರೆ ಈಗಿನ ನಮ್ಮ ಚಿಕ್ಕದಾದ ಬೆಳಕು ಆ ಮುಂದಿನ ಪ್ರಕಾಶಮಾನವಾದ ಬೆಳಕಿಗೆ ಯಾವ ರೀತಿಯಲ್ಲೂ ಹೋಲಿಸಲು ಸಾಧ್ಯವಿಲ್ಲ ಎಂಬುದೇ. ಆಮೇನ್.